ಕರೆಂಟ್ ವೋಲ್ಟೇಜ್ ನೋಡಬೇಕು ಅಂದರೆ ಜಸ್ಟ್ ಸಿಂಗಲ್ ಡೈಗ್ರಾಮ್ ಅಂತ ಓಕೆ ಒತ್ಬಿಡಿ. ಒಂದ್ಸಲ ಓಕೆ ಒತ್ತಿ, ಇಲ್ಲೇ ಕರೆಂಟ್ ವೋಲ್ಟೇಜ್ ಇಲ್ಲೇ ಬರುತ್ತೆ. ಓಕೆನಾ? ಈಗ ಆಲ್ರೆಡಿ ವೋಲ್ಟೇಜ್ ಇದೆ, ವೋಲ್ಟೇಜ್ ಬರ್ತಾ ಇದೆ, ಚಾರ್ಜ್ ಮಾಡಿದ್ರೆ ಕರೆಂಟ್ ಬರುತ್ತೆ. ಓಕೆನಾ? ಒಂದ್ಸತಿ ಸಿ ಒತ್ತಿ, ಇದು ಕೆಳಗಡೆ ಹಂಗೆ ಬನ್ನಿ. ಇದೊಂಥರ ಮೊಬೈಲ್ ಆಪ್ರೇಟ್ ಇದ್ದಂಗೆ ಸರ್. ಕೀಲೆಲ್ಲ ಎಲ್ಲ ನೀವು 4 ಕೀ ಮತ್ತು ಓಕೆ, ಆಮೇಲೆ ಸಿ ಕೀ, ಇಷ್ಟೇ ನಿಮಗೆ. ನೆಕ್ಸ್ಟ್ ಮೆನುಗೆ ಬನ್ನಿ, ಓಕೆ ಒತ್ತಿ, ಒಂದೇ ಒಂದ್ಸಲ ಮೆನುಗೆ ಬರುತ್ತೆ. ಸಿ ಬಟನ್ ಒತ್ತಿ. ಓಕೆನಾ? ನೆಕ್ಸ್ಟು CT/BT ರೇಷಿಯೋ ನೋಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬೇಕು. ಇದರಲ್ಲಿ CT/BT ರೇಷಿಯೋ ಚೇಂಜ್. ಸಪೋಸ್ ನಾಳೆ ನಿಮ್ಗೆ ಏನಾರು CT ಚೇಂಜ್ ಆಯಿತು, 400 500 ಆಯಿತು, ಎಷ್ಟು ಇಲ್ಲಿ ಹೋಗ್ಬೇಕು, ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ರಿಸ್ಕು. ಪ್ಲಸ್ ಆದರೆ ಆ್ಯಡ್ ಆಗುತ್ತೆ. ಎಂಟರ್ ಒತ್ತಾ ಹೋದರೆ ಹಿಂಗೆ ಲೆಫ್ಟಿಗೆ ಬಂದು ಮೈನಸ್ ಒತ್ತಾ ಹೋಗಿ ಎಂಟರ್ ಕೊಟ್ಟರೆ ಲೆಸ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಹಿಂಗೆ ಡೌನ್ ಬಟನ್ ಪ್ರೆಸ್ ಮಾಡಿ. ಇಂಟು ಆದರೆ ಸೇವ್ ಆಗಲ್ಲ, ರೈಟ್ ಮಾರ್ಕ್ ಕೊಟ್ಟರೆ ಸೇವ್ ಆಗುತ್ತೆ. ಸೊ ನಾಳೆ ಏನಾರು CT ರೇಷಿಯೋ ಚೇಂಜ್ ಆದರೆ ಇಲ್ಲಿ CT ರೇಷಿಯೋ ಚೇಂಜ್ ಮಾಡಿ ಒಂದ್ಸತಿ ಸಿ ಒತ್ತಿ, ಬ್ಯಾಕ್ ಬಂದುಬಿಡ್ತೀರಾ. ಇನ್ನು ಬೇರೆ ಏನು ಬೇಡ, ಇದು ಕಾನ್ಫಿಗರೇಷನ್ನು ಬೇಡ, ಅಯ್ಯೋ ಇದು ಬೇಡ. ನೆಕ್ಸ್ಟು ಏನಾದ್ರು ಫಾಲ್ಟ್ ಆಯಿತು, ರೆಕಾರ್ಡ್ ರೆಕಾರ್ಡಲ್ಲಿ ಹೋಗ್ಬೇಕು. ಇಲ್ಲಿ ನೀವು ಆಲ್ಮೋಸ್ಟ್ ಏನಾಗುತ್ತೆ ಸರ್, ಫಾಲ್ಟ್ ಆದ ತಕ್ಷಣ HML ಬಂದ್ಬಿಡುತ್ತೆ ಸರ್. ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇಲ್ಲ, ಡೈರೆಕ್ಟ್ HML ಬಂದ್ಬಿಡುತ್ತೆ. ಯಾರೇನು ಒಳಗಡೆ ಹೋಗಿ ನೋಡೋಕೆ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಒಳಗಡೆ ಹೋದರೆ ಫಾಲ್ಟ್ ಫೇಸ್ ಯಾವ್ದಿದೆ ಅದು ನೋಡಿ. ಲಾಸ್ಟ್ ಫೇಸ್ ಮಾಡಿದ್ದೀನಿ, ಲಾಸ್ಟ್ ಫಾಲ್ಟು ಇಲ್ಲಿದೆ. ಝೋನ್ ಫಾಲ್ಟ್ ಮಾಡಿದ್ದೆ, ಗ್ರೌಂಡ್ ಫಾಲ್ಟು -1.2 ಕಿಲೋಮೀಟರ್ ತೋರಿಸಿದೆ. ಸಪೋಸ್ ಏನಾರ ಲೇಟೆಸ್ಟ್ ಫಾಲ್ಟ್ ಆಗಿರುತ್ತೆ ಅಂದ್ಕೊಳ್ಳಿ ಸರ್, ಮೇಗಡೆನೇ ಇರುತ್ತೆ. ಇಲ್ಲ ಒಳಗಡೆ ಹೋಗ್ಬೇಕು ಅಂದ್ರೆ ಇಲ್ಲಿರುತ್ತೆ, ಒಳಗಡೆ ಬಂದರೆ ಫಾಲ್ಟ್ ರೆಕಾರ್ಡಲ್ಲಿ. ಇದಾಯಿತಾ? ಒಂದ್ಸತಿ ಸಿ ಒತ್ತಿ. ನೆಕ್ಸ್ಟು ಇನ್ನು ಈ ಕಮಿಷನಿಂಗ್ ಬೇಡ, ಕಂಟ್ರೋಲಿಂಗ್ ಮಾನಿಟರ್, ಸೈಬರ್ ಸೆಕ್ಯೂರಿಟಿ ಏನು ಬೇಡ ನಿಮಗೆ. ನೆಕ್ಸ್ಟ್ ಬಂದಬೇಕು ಇಲ್ಲಿಗೆ ಸೆಟ್ಟಿಂಗ್ ಆ್ಯಂಡ್ ಗ್ರೂಪ್ ಬನ್ನಿ. ಓಕೆ ಒತ್ತಿ. ಇಲ್ಲಿ ಎಲ್ಲ ಇದೆ ಪ್ರೊಟೆಕ್ಟ್. ಲೈನ್ ಪ್ಯಾರಾಮೀಟರ್ ಇದೆ, ಡಿಸ್ಟೆನ್ಸ್ ಸೆಟಪ್ ಇದೆ, ಡಿಸ್ಟೆನ್ಸ್ ಎಲಿಮೆಂಟ್ ಇದೆ, ಸಿಸ್ಟಮ್ ಇದೆ, ಓವರ್ ಕರೆಂಟ್ ಇದೆ, ಬ್ರೋಕನ್ ಎಲ್ಲ ಮೇನ್ ಏನು ಪ್ರೊಟೆಕ್ಷನ್ ಇದೆ ಎಲ್ಲ ಪ್ರೊಟೆಕ್ಷನ್ ಎನೇಬಲ್ ಮಾಡಿ, ಉಳಿದವೆಲ್ಲ ಡಿಸೇಬಲ್ ಮಾಡಿದ್ದೀವಿ. ಸಪೋಸು ಈಗ ನೀವು ಹೇಳಿರೋ ಓವರ್ ಲೋಡಿಗೆ ಹೋಗಬೇಕು ಅಂದ್ಕೊಳ್ಳಿ. ಓವರ್ ಲೋಡಿಗೆ ಹೋಗಬೇಕು ಅಂದಾಗ ನೀವು ಕಾನ್ಸೆಪ್ಟ್ ಹೋಗಬೇಕು, ಓವರ್ ಕರೆಂಟ್ ಅಂತ ಹೋಗಬೇಕು. ಓವರ್ ಕರೆಂಟಿಗೆ ಬನ್ನಿ. ಓವರ್ ಕರೆಂಟ್ ಒಳಗಡೆ ಫಸ್ಟ್ ಸ್ಟೇಟಸ್ ಡಿಸೇಬಲ್ ಇದೆ. ಸ್ಟೇಜ್ 1 ಡಿಸೇಬಲ್ ಮಾಡಿದ್ದೀವಿ, ಸ್ಟೇಜ್ 2ನ ಎನೇಬಲ್ ಮಾಡಿದ್ದೀವಿ. ಏನು ಸರ್ ಅದು ಡಿಫ್ರೆನ್ಸ್? ಸ್ಟೇಜ್ 1 ಸ್ಟೇಜ್ 2 ಏನು ಡಿಫ್ರೆನ್ಸ್ ಇಲ್ಲ. 4 ಸ್ಟೇಜ್ ಇರುತ್ತೆ ಸರ್. 4 ಸ್ಟೇಜಲ್ಲೂ ನೀವು 4 ಟೈಪು ಸೆಟ್ಟಿಂಗ್ಸ್ ಇಟ್ಕೋಬೋದು. ಈಗ ಸ್ಟೇಜ್ 1ಅಲ್ಲಿ 1 amps ಇಟ್ಕೊಂಡು 10 ಸೆಕೆಂಡಿಗೆ ಇಟ್ಕೊಂಡ್ರೆ, ಸ್ಟೇಜ್ 2 ಅಲ್ಲಿ 2 amps ಇಟ್ಕೊಂಡು 5 ಸೆಕೆಂಡ್ಸ್ ಇಟ್ಕೋಬೋದು. ಆ ಥರ. ಅದೇ ಬಿಟ್ಟರೆ ಸ್ಟೇಜ್ 1ಅಲ್ಲಿ ಏನು ಸೆಟ್ಟಿಂಗ್ಸ್ ಇರುತ್ತೆ, ಸ್ಟೇಜ್ 2 ಅಷ್ಟೇ ಸೆಟ್ಟಿಂಗ್ ಇರುತ್ತೆ. ಬಟ್ ನಾವೇನು ಸ್ಟೇಜ್ 1 ಸ್ಟೇಜ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಡಿಪೆಂಡ್ ಅಪಾನ್ ಸೆಟ್ಟಿಂಗ್ ಅಷ್ಟೇ. ಈಗ ಲೈನ್ 1 ಲೈನ್ 2 ಅಂತ ಇರ್ತಲ್ಲ, ಆ ಥರ. ಸ್ಟೇಜ್ 1 ಒಂದು ಸೆಟ್ಟಿಂಗ್ ಇಟ್ಕೋಬೋದು, ಸ್ಟೇಜ್ 2 ಅಲ್ಲಿ. ಈಗ ನಾವು ಸ್ಟೇಜ್ 2 ಅಲ್ಲಿ ಎನೇಬಲ್ ಮಾಡಿದ್ದೀವಿ. ಪ್ಯೂರ್ ನಾನ್ ಡೈರೆಕ್ಷನಲ್ಲಿದೆ. ಓಕೆನಾ? OCR 100% ಅಲ್ಲಿದೆ, 600 ಮಿಲಿ ಸೆಕೆಂಡ್ಸಲ್ಲಿದೆ. ಬಂದರೆ OCR ಟ್ರಿಪ್ ಆಗುತ್ತೆ. ನೆಕ್ಸ್ಟ್ ಓವರ್ ಲೋಡ್ ಇದೆಯಲ್ಲ, ಕಾನ್ಸೆಪ್ಟ್ ಇಲ್ಲಿದೆ ನೋಡಿ. ಓವರ್ ಕರೆಂಟ್ ಒಳಗಡೆ ಸ್ಟೇಜ್ 3 ಒಳಗಡೆ ಎನೇಬಲ್ ಮಾಡಿದ್ದೀನಿ. ಇಲ್ಲಿ ಸ್ಟೇಜ್ 3 ಒಳಗಡೆ ಎನೇಬಲ್ ಇದೆ, ನಾನ್ ಡೈರೆಕ್ಷನಲ್ಲಿದೆ. 980 amps ಇದೆ. ಅಂದರೆ ನಿಮ್ದು 400 CT ರೇಷಿಯೋ ಕನ್ವರ್ಟ್ ಮಾಡಿ 390% ಇಟ್ಟಿದ್ದಾರೆ. ಸೊ 980 amps ಇದೆ. 5 ಸೆಕೆಂಡ್ ಡಿಲೇ ಇದೆ. ಸೊ ಆಫ್ಟರ್ ನಿಮಗೆ 400 CT ರೇಷಿಯೋ ಹೋದ ತಕ್ಷಣ ಏನಾಗುತ್ತೆ ಅಂತಂದರೆ, ನಿಮಗಿದು ಏನು ಅಲಾರಾಮ್ ಬರೋಕ್ಕೆ ಚಾಲು ಮಾಡುತ್ತೆ. ಅವಾಗ ನೀವು ಇದನ್ನ ಸೆಟ್ಟಿಂಗ್ನ ಡಿಸೇಬಲ್ ಮಾಡ್ಕೊಂಡು ಅಲಾರಾಮ್ ಅಷ್ಟೇ ಬರುತ್ತೆ. ಇದರಲ್ಲಿ ಅಲಾರಾಮ್ ಬರುತ್ತೆ, ಟ್ರಿಪ್ ಬರಲ್ಲ. ಇದೆ ಹೆಂಗೆ ಸರ್ ಇದು ಕನ್ವರ್ಷನ್? 980 ಏನು ಸರ್? ಸರ್ ಇಲ್ಲಿ ನೋಡಿ, ಎಷ್ಟು ಇಲ್ಲಿ ನೋಡಿ, ಇದೆ 980 amps. 400 amps ಫುಲ್ ಬಂತಂದರೆ 1 amp ಅಲ್ವಾ? 390 ಆಂಪ್ಗೆ ಅದು 1ಗೆ ಇದು ಮಾಡೋದು 980 ಕಡಿಮೆ ಬರುತ್ತೆ. ಸರಿ ಅರ್ಥ ಆಯ್ತು ಬಿಡಿ. ಅರ್ಥ ಆಯ್ತಲ್ಲ? 400 ಇದು ಇಲ್ಲ ಇದು 400 390 ಅಲ್ಲ, ಅಷ್ಟೇ ಬರುತ್ತೆ. 980 ಮಿಲಿ ಆಂಪ್ಸ್ ಅಲ್ಲಿ. ಸೊ ಆವಾಗ 1 amps ಅಂತ ಇದು ಕನ್ಸಿಡರ್ ಮಾಡಿದಾಗ 390 ಮಿಲಿ ಆಂಪ್ಸಿಗೆ ಹೋಗುತ್ತೆ. ಕರೆಕ್ಟ್ ಇದೆ. ಸಪೋಸ್ ಇಲ್ಲೇನೋ ಚೇಂಜ್ ಮಾಡಬೇಕು ಅಂದರೆ ಸೇಮ್ ಆಪ್ಷನ್ ಪ್ಲಸ್ಸಿಗೆ ಹೋಗಿ ಸೆಕೆಂಡ್ರಿ ಆಂಪ್ಸ್ ಇದು ಹಿಂಗೆ ಹೋಗ್ತಾ ಇರುತ್ತೆ. ಓಕೆನಾ? ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸದ್ಯಕ್ಕೆ ಈಗ ಬೇಡ, 980ಗೆ ಇಟ್ಬಿಡ್ತೀನಿ ನಾನು. ಸಾರಿ, 1 2 ಓಕೆ. ಇಷ್ಟ ಆಯಿತು. ಸೇವ್. ಓಕೆನಾ? 5 ಸೆಕೆಂಡ್ ಡಿಲೇ. 980 amps ಹೋಯ್ತು, 5 ಸೆಕೆಂಡ್ ಡಿಲೇ ಬಂತು, 1 ಮಿಲಿ amps ಹೋಯ್ತು. 5 ಸೆಕೆಂಡ್ ಡಿಲೇ ಆದಮೇಲೆ ನಿಮಗೆ ಓವರ್ಲೋಡ್ ಅಲಾರ್ಮ್ ಬರೋದು ಚಾಲು ಮಾಡೋದು. ಅದರಲ್ಲಿ ಇನ್ಕಮಿಂಗ್ ಲೈನಲ್ಲಿ ಅನೌನ್ಸೇಷನ್ ಕೊಟ್ಟಿದ್ದೀವಿ, ಅನೌನ್ಸೇಷನ್ ಬರುತ್ತೆ. ಇದರಲ್ಲಿ LED ಬರುತ್ತೆ. ಇಲ್ಲಿ ಹಾಕಿದೆ LED, ಓವರ್ಲೋಡ್ LED ಬರುತ್ತೆ. ಇದು ಇಲ್ಲೇ ಬರುತ್ತೆ. ಇಲ್ಲಿ LED ಬರುತ್ತೆ, ನೋಡ್ತಾ ಇರಬೇಕು. ಅಲಾರಾಮ್ ಇಲ್ಲ ಇದಕ್ಕೆ, ಅನೌನ್ಸೇಷನ್ ಇಲ್ಲ. ಔಟ್ ಗೋಯಿಂಗ್ ಅಂತ ಅನೌನ್ಸೇಷನ್ ಬೇಡ ಅಂದ್ರು, ಇನ್ಕಮಿಂಗ್ ಅಷ್ಟೇ ಕೊಟ್ಟಿದ್ದಾರೆ. ಇನ್ಕಮಿಂಗ್ ನಿಮ್ಗೆ ಅಲಾರಾಮ್ ಮಾಡ್ಕೊಳ್ಳೋ ಚಾಲು ಆಗಿರುತ್ತೆ. ಓಕೆನಾ? ಸೊ ಏನಾರು ಎನೇಬಲ್ ಡಿಸೇಬಲ್ ಮಾಡ್ಕೋಬೇಕು, ಇಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಈ ಓವರ್ ಕರೆಂಟ್ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಓವರ್ ಕರೆಂಟ್ ಮೀನ್ಸ್ ಓವರ್ಲೋಡ್, ಓವರ್ಲೋಡ್ ಮೀನ್ಸ್ ಓವರ್ ಕರೆಂಟ್ ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸಿ ಒತ್ತಿ. ಒಂಥರ ಏನಾದ್ರು ಸೇವ್ ಮಾಡೋದು ಸೇವ್ ಮಾಡಿಬಿಡಿ. ಸಿ ಒತ್ತಿ ಸೇವ್ ಮಾಡಾದ್ಮೇಲೆ ನಿಮ್ಗೆ ವ್ಯಾಲ್ಯೂ ಚೇಂಜಸ್ ಆಗೋದು ಇಲ್ಲ ಅಂತಲೇ ಚೇಂಜಸ್ ಆಗೋದು. ಇನ್ನು ರಿಮೈನಿಂಗ್ ಎಲ್ಲ ಡಿಸ್ಟೆನ್ಸ್ ರಿಲೇಟೆಡ್ ಇದೆಲ್ಲ ನಿಮಗೆ RT ಅವರೇ ಚೇಂಜ್ ಮಾಡ್ತಾರೆ. ಸಪೋಸ್ ಏನಾದರೂ RT ಅವರು ನಿಮಗೆ ಲೈನ್ ಲೆಂತ್ ಕಿಲೋಮೀಟರ್ ಚೇಂಜ್ ಮಾಡ್ಕೊಳ್ಳಿ ಅಂತಂದರೆ
ಯು ಮಸ್ಟ್ ಆರ್ಡೆಡ್ ಇಲ್ಲಿ ಬರಬೇಕು. ಲೈನ್ ಪ್ಯಾರಾಮೀಟರ್ ಬಂದ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ಕೋಬೇಕು. Okay. 5.4 ಕಿಲೋಮೀಟರ್ ಇದೆ. ಸಪೋಸ್ ನಾಳೆ ಕಿಲೋಮೀಟರ್ ಚೇಂಜ್ ಆಯಿತಾ, ಸೇಮ್ ಅದೇ ಥರ ಸೇಮ್ ತರೀಕ, ಈ ಬೇರೆ ಏನು ಆಪ್ಷನ್ ಇಲ್ಲ. ಓಕೆ, ಡೌನ್ ಮಾಡಿ ಲೆಸ್ ಮಾಡಿ, ಚೇಂಜ್ ಮಾಡಿಕೊಂಡು ಸೇವ್ ಮಾಡಬೇಕು. ಓಕೆ, ಸೇಮ್ ಅಷ್ಟೇ ಆಪ್ಷನ್, ಬೇರೆ ಏನು ಆಪ್ಷನ್ ಇಲ್ಲ. ಓಕೆನಾ. Okay. ಸಪೋಸ್ ಲೈನ್ ಡೇಟ್ ಏನೋ ಚೇಂಜ್ ಮಾಡ್ಬೇಕು ಅಂದರೆ ನಿಮಗೆ ಡಿಸ್ಟೆನ್ಸ್ ರಿಲೇಟೆಡ್ ಎಲ್ಲ ಎಲ್ಲಿ ಬರ್ತವೆ ಅಂದರೆ ಸರ್ 4 ಇರೋದು. ಡಿಸ್ಟೆನ್ಸ್ ರಿಲೇಟೆಡ್ ಎಲ್ಲಿದೆ ಗೊತ್ತಾ? ಇದೆ ಲೈನ್ ಪ್ಯಾರಾಮೀಟರು, ಡಿಸ್ಟೆನ್ಸ್ ಸೆಟಪ್ಪು, ಡಿಸ್ಟೆನ್ಸ್ ಎಲಿಮೆಂಟ್, ಈ ಮೂರಲ್ಲೇ ಇರುತ್ತೆ ನಿಮಗೆ. ಓಕೆ, ಇದರಲ್ಲಿ ಫುಲ್ಲು ಇಂಪಿಡೆನ್ಸ್ ಕಿಲೋಮೀಟರ್ ಇದ್ದರೆ ಇದರಲ್ಲಿ ಜೋನ್ 1 ಜೋನ್ 2 ಸೆಟ್ಟಿಂಗ್ಸ್ ಇಲ್ಲಿರುತ್ತೆ. ಒಳಗಡೆ ಹೋಗಿ ಚೇಂಜ್ ಮಾಡ್ಕೋಬೋದು. ಇದು ರೇರ್ ಕೇಸು, ಚೇಂಜ್ ಆಗಲ್ಲ. ಚೇಂಜ್ ಆಗೋದ್ರೆ ಆರ್ ಟಿ ಅವ್ರು ಬಂದೇ ಮಾಡ್ತಾರೆ. ಆಯ್ತು. ನಿಮಗೆ ಮೈಂಡಲ್ಲಿ ಇಟ್ಕೊಂಡಿರಿ. ನಿಮಗೆ ಮೇನ್ ಬೇಕಾಗಿರೋದು ಈ ಓವರ್ ಕರೆಂಟ್ ನೋಡ್ಕೊಳ್ಳಿ. ಓಕೆ, ಓವರ್ಲೋಡ್ ಬಂತು ಅಂದರೆ ಚೇಂಜ್ ಮಾಡೋದಕ್ಕೆ ಓವರ್ ಕರೆಂಟ್ ಒಳಗಡೆ ಹೋಗಿ ಎನೇಬಲ್ ಡಿಸೇಬಲ್ ಮಾಡ್ಕೊಳ್ಳಿ. ವ್ಯಾಲ್ಯೂಸ್ ಏನೋ ಚೇಂಜ್ ಮಾಡಿದ್ರೆ ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸರ್. ಇನ್ನೊಂದು ಸರ್, ಇದು ಟ್ರಿಪ್ ಆಯ್ತು ಅನ್ಕೊಳ್ಳಿ, ಅದು ಫಾಲ್ಟ್ Sir. ಪ್ಯಾರಾಮೀಟರ್ಸ್ ಮತ್ತು ಡಿಸ್ಟೆನ್ಸ್. ಸರ್ ಅದೇ ಈಗ ನಾನು ಅವಾಗಲೇ ನಿಮ್ಮ ಫಾಲ್ಟ್ ನೋಡ್ಬೇಕಾದ್ರೆ ಬರೋಕಿತ್ತು. ಡೈರೆಕ್ಟ್ ಫಾಲ್ಟ್ ಆದರೆ ಫಸ್ಟ್ ಡಿಸ್ಪ್ಲೇಲೇ ಬಂದ್ಬಿಡುತ್ತೆ. ಡಿಸ್ಪ್ಲೇ Distance, ಯಾವ ಥರ fault ಎಲ್ಲ ರಿಸೆಟ್ ಮಾಡಿದ್ದಾರೆ, ಹಾ. ಅದು ಹೋಗ್ಬಿಡ್ತು. ಹಾ. ಅವಾಗ ಏನು ಮಾಡಿ Records ಗೆ ಹೋಗ್ಬೇಕು. ರೆಕಾರ್ಡ್ಸಿಗೆ ರೆಕಾರ್ಡ್ಸ್ ಒಳಗಡೆ ಹೋದರೆ ನಿಮಗೆ ರೆಕಾರ್ಡ್ಸ್ ಅಂತ ವ್ಯೂ ರೆಕಾರ್ಡ್ ಅಂತ ಇರುತ್ತೆ. ವ್ಯೂ ರೆಕಾರ್ಡಲ್ಲಿ ಲೇಟೆಸ್ಟ್ ಫಾಲ್ಟು ಇಲ್ಲಿರುತ್ತೆ ನೋಡಿ. ಅಲ್ಲಿ. ಲಾಸ್ಟ್ ಫಾಲ್ಟ್ ಆಗಿರೋದು ಇಲ್ಲಿರುತ್ತೆ. ಓಕೆ, ಫಾಲ್ಟ್ ಇಲ್ಲಿ ಫಾಲ್ಟ್ ಸ್ಪೇಸ್ ಅಂತ ಇದೆ ನೋಡಿ. ಫಾಲ್ಟ್ ವ್ಯಾಲ್ಯೂ ಇಲ್ಲಿರುತ್ತೆ. ಯಾವ ಫೇಸಲ್ಲಿ ಫಾಲ್ಟ್ ಆಗಿದೆ, ಏನಾಗಿದೆ ಅಂತ ಫುಲ್ಲು ವ್ಯೂ ಡೆಪ್ತ್ ಇಲ್ಲಿದೆ ನೋಡಿ. ಸರಿ. ಡೌನಿಗೆ ಬರ್ತಾ ಹೋಗಿ ಕಿಲೋಮೀಟ್ರು, ಕರೆಂಟು, ವೋಲ್ಟೇಜ್ ಏನೇ ರೆಕಾರ್ಡ್ ಆಗಿದೆ ಎಲ್ಲ ಇದೆ. ಲಾಸ್ಟ್ ಫಾಲ್ಟ್ ಇರೋದೇ ನಾನು ಜೋನ್ 4 ಮಾಡಿದ್ದೆ. ಆಪ್ರೇಟಿಂಗ್ ಟೈಮ್ ಇದೆ, ಕಿಲೋಮೀಟ್ರ್ ಇದೆ, ಹಾಂ, ಐಯಲ್ಲಿ ಕರೆಂಟ್ ಇದೆ, ಎಷ್ಟು ಕರೆಂಟ್ ಬಂತು ಅಂತ, ವೋಲ್ಟೇಜ್ ಕೆಳಗಡೆ ತೋರಿಸುತ್ತೆ. ಈ ವ್ಯಾಲ್ಯೂನ ನೀವು ರೆಕಾರ್ಡ್ ಮಾಡ್ಕೊಂಡು ಆರ್ ಟಿ ಅವ್ರಿಗೆ ಕೊಡಿ. ಸರಿ. ಓಕೆನಾ. ಪ್ರಕಾಶ್ ಅವರ ಸ್ವಲ್ಪ ಬ್ಯುಸಿ ಇದೆ, ಮತ್ತೆ ಮಾಡಲಾ? ಮೇನ್ ಪೇಜು ಯಾವಾಗಲೂ ಇದರಲ್ಲಿ ಇದೆ ನಿಮಗೆ. ಕರೆಂಟು, ವೋಲ್ಟೇಜ್, ಡಿಸ್ಪ್ಲೇ ಇಲ್ಲಿ, ಮೆಗಾವ್ಯಾಟು ಇಲ್ಲೇ ಬರ್ತಾ ಇರುತ್ತೆ. ಓಕೆ, ಓಕೆನಾ. ಒಳಗಡೆ ಹೋಗ್ಬೇಕಂದ್ರೆ ಏನು ಆಪ್ಷನ್ ಇಲ್ಲ ಸರ್. ಸಿಂಪಲಾಗಿ ಹೇಳ್ತೀನಲ್ಲ, ಈ ಥರ ಇತ್ತು ಅಂದರೆ ಡೌನ್ ಬಟನ್ ಪ್ರೆಸ್ ಮಾಡ್ಕೊಬನ್ನಿ. ಹಿಂಗೆ ಅದೇ ತಾನೇ ತೋರಿಸ್ಕೊ ಬರ್ತಾ ಇರುತ್ತೆ. ಮೆನು ಒಳಗಡೆ ಹೋದರೆ ನಿಮಗೆ ಎಲ್ಲ ಆಪ್ಷನ್ ಸಿಗುತ್ತೆ. ಓಕೆ, ನಾರ್ಮಲ್ ಪೇಜ್ ಅಂದರೆ ಇಲ್ಲಿರುತ್ತೆ. ಓಕೆನಾ. ಏನಾರ ಪೇಜ್ ಒಳಗಡೆ ಓದಿ ಗೊತ್ತಾಗಲಿಲ್ಲ ಅಂತಲೇ ಸಿ ಒತ್ತಿ ನೀವು ಬ್ಯಾಕ್ ಬಂದ್ಬಿಡ್ತೀರ. ಓಕೆ, ಅಷ್ಟೇ ಆಪ್ಷನ್, ಎರಡರಲ್ಲೇ ಸೇಮ್ ಆಪ್ಷನ್. ಸರಿ.